ಅವಿನಾಶ್, ಅವಿನಾಶ್ ಎಲ್ಲದಿರಿ? ಸ್ವಲ್ಪ ಬರೀಲಿ. ಈ ಸರ್ ಅವಿನಾಶ್ಗೆ ಯಾಕೆ ಹಿಂಗೆ ಬೈಯಕ್ ಕುಂತಾರ? ಅಲ್ಲ ಇವ್ರು ಹಿಂಗೆ ಬೈಯೋರಲ್ಲ ಅವನಿಗೆ. ಅಂದ್ರೆ ಏನೋ ಎಡವಟ್ಟಾಗಿರ್ಬೇಕು. ಇದಕ್ಕೆ ನಾನು ಒಟ್ಟು ಮಸಾಲೆ ಅದು ಇದು ಸೇರಿಸಿ ಮಾತಾಡಿ ಅವನನ್ನ ಈ ಕೆಲಸದಿಂದ ಓಡಿಸ್ಬಿಡ್ಬೇಕು. ಹೌದು, ಇದ್ದ ಸರಿಯಾದ ಸಮಯ. ಅವಿನಾಶ್, ಸರ ಬಂತಡ್ರಿ. ಏನ್ರಿ ಸತೀಶ್ ಅವರೇ, ಎಲ್ಲಿ ಅವಿನಾಶ್? ಇಷ್ಟು ಲಗುನ ಕೆಲಸದಿಂದ ಹೋಗ್ಬಿಟ್ನಾ? ಅಯ್ಯೋ ಇಲ್ರಿ ಸರ, ಇನ್ನೂ ಹೋಗಿಲ್ಲ. ಅದಾನ ಇಲ್ಲೇ ಎಲ್ಲರ ಚಾ ಕುಡಿಯಾಕ ಇಲ್ಲ ನಾಷ್ಟ ಮಾಡಕ್ ಹೋಗಿರ್ಬೇಕ್ರಿ. ಮೊದ್ಲೆಲ್ಲ ಬಂದಾಗ ಅಂಗಡಿ ಬಿಟ್ಟು ಕದಲ್ತಿದ್ದಿದ್ದಿಲ್ಲ. ಈಗ ಇಲ್ರಿ, ಹಂಗಿಲ್ರಿ ಸರ. ನೀವು ಎಲ್ಲ ಬಾರ ಅವನ ಮೇಲೆ ಹಾಕ್ಬಿಟ್ರಿ. ಅವ ತಂದ ರಾಜಕೀಯ ಮಾಡ್ಕೊಂಡ್ಬಿಟ್ಟಾನ. ಬೇಕಾದಾಗ ಇರ್ತಾನ, ಬ್ಯಾಡದಾಗ ಬಿಡ್ತಾನ. ಮೊದ್ಲಿನ ತರ ಎಲ್ಲ ಹಾರ್ಡ್ ವರ್ಕ್ ಮಾಡಕೊಂತಿಲ್ರಿ ಸರ ಅವನು. ಹೌದ್ರಿ ಅವಿನಾಶ? ಏನ್ರಿ ಸರ? ಅದು ಏನಿಲ್ಲ, ಅದು ಕಸ್ಟಮರ್ ಬಂದಿದ್ರಲ್ಲ, ಅವ್ರಿಗೆ ಚಾ ಕೊಡಕ್ ಹೋಗಿ ಅಂತ ಹೇಳಿದ್ದ. ನೋಡ್ರಿ ಸತೀಶ್ ಅವರೇ, ನೀವು ಹೆಂಗ್ ವರ್ಕರು, ಅವನು ಇಲ್ಲಿ ಹಂಗೆ ವರ್ಕರ್. ಇಲ್ಲಿ ನೀವು ಕೆಲಸ ಮಾಡಕ್ಕಂತೂ 5 ರಿಂದ 6 ವರ್ಷ ಆಯ್ತು. ನೀವು ಮಾಡದೇ ಇರುವಂತ ಕೆಲಸ ಅಚೀವ್ಮೆಂಟು ಬಂದು 3 ತಿಂಗಳದಾಗ ಅವಿನಾಶ್ ಮಾಡ್ಯಾನ. ಹಂಗಾಗಿ ಅವನಿಗೆ ತಿಂಗಳ ಸ್ಯಾಲ್ರಿ ಜಾಸ್ತಿನ ಆಗಕುಂತತಿ. ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅವನ ಬಗ್ಗೆ ಇಲ್ಲ ಸಲ್ಲದು ಹೇಳಿದ್ರ ನೀವು ಈ ಕೆಲಸದಿಂದ, ಇಂಥ ದೊಡ್ಡ ಕೆಲಸದಿಂದ ಗೇಟ್ ಪಾಸ್ ತಗೋಬೇಕಾಕೈತಿ. ಹುಷಾರ್, ಇಲ್ಲಿ CC ಕ್ಯಾಮ್ರಾ ಅದಾವ್ರಿ ನೋಡಾಕ. ನಂಗೇನು ಕಣ್ಣಿಲ್ಲೇನ? ಇಲ್ಲಿ ಬಂದಿಲ್ಲ ಅಂತ ಹಂಗಾಗಿ ಅವನು ಹಂಗ್ ಮಾಡಕುಂತಾನಂತ. ಇದ ಫಸ್ಟ್ ಇದ ಲಾಸ್ಟ್. ಇನ್ನೊಬ್ರ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಅನಾವಶ್ಯಕವಾಗಿ ಹೇಳಿದ್ರಿ ನೀವು ಕೆಲಸದಿಂದ ಹೋಗ್ಬೇಕಾಗತ್ತ. ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ಸತೀಶ್ ಅವ್ರಿ. ತಪ್ಪತ್ರಿ ಸರ, ತಪ್ಪತ್ರಿ ಸರ. ನೀವಿಲ್ಲಿ ಅದು ಸೀರೆ ಬಿಸ್ನೆಸ್ ಚಾಲೂ ಮಾಡಿರಲ್ಲ, ಅವೇ ಮಗ್ಗದ ಸೀರೆ. ಅವು ತುಂಬಾ ಬೇಡಿಕೆರಿ ಖರೇನು. ಇವಾಗ ಒಂದು ಸ್ಕೂಲಿಂದ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ ಇಂದ ತುಂಬಾ ಆರ್ಡರ್ ಬಂದವು. ಅದಕ್ಕೆ ನೇಕಾರ್ಗೆ ಹೇಳಿ ಸ್ವಲ್ಪ ಒಂದೇ ತರದ್ದು, ಒಂದೇ ಕಲರಿಂದು, ಒಂದೇ ಬಾರ್ಡರ್ ಇರುವಂತದ್ದು ಸ್ವಲ್ಪ ಜಾಸ್ತಿ ಸ್ಟಾಕ್ ಹಾಕಿಸ್ತೀರೇನ್ರಿ ಸರ್? ನಿಜವಾಗ್ಲು? ಹೌದು ಅವಿನಾಶ್, ಮೊನ್ನೆ ಒಂದಷ್ಟು ಕಲರ್ ಸ್ಯಾರಿ ಇದ್ದಿದ್ದಿಲ್ಲ, ಹಂಗಂತ ಅವ್ರೇನ್ ಖಾಲಿ ಹೋಗ್ಲಿಲ್ಲ ಬಿಡು, ಬ್ಯಾರೆ ಕಲರ್ ತಗೊಂಡು ಹೋದ್ರು. ಆದ್ರೂ ಒಂದೇ ತರದ ಸೀರೆ ಒಂದು 15 ತರ ಸ್ಟಾಕ್ ಇರ್ಬೇಕು. ಇವಾಗ ಮಾಡಿದ್ರು ಜಾಸ್ತಿ ಬೇಡಿಕೆ ಐತಿ. ನೇಕಾರಿಗೂ ಒಳ್ಳೇದಾಗ್ಲಿ. ಮತ್ತೆ ಈ ಸಲ ಬಂದಿರೋ ಪ್ರಾಫಿಟ್ ಒಳಗೆ ನಿಂಗೆ 50% ಕೊಡ್ತೀನಿ ಅಂದಿನಿ. 1ನೇ ತಾರೀಕಿಗೆ ಅದು ಎಷ್ಟಾಗುತ್ತೆ ಲೆಕ್ಕ ಮಾಡಿ ನಿನ್ ಕೈಯಾಗ ನಿನ್ನ ಅಮೌಂಟ್ ಕೊಟ್ಬಿಡ್ತೀನಿ. ನಂಗೂ 50%, ನಿಂಗೂ 50%. ಮತ್ತೆ ನಿನ್ ಸ್ಯಾಲ್ರಿ ಏನೈತಿ ಅದನ್ನ ತಗೋ. ಸರ್ ನಿಮ್ಮಿಂದ ನಿಜವಾಗ್ಲೂ ನಂಗರ ಭಾಳ ಉಪಕಾರ ಆತ್ರಿ ಸರ. ಖರೇನು ರೀ ಸರ. ನೀವು ಇಂಥ ದೊಡ್ಡ ಅಂಗಡಿ ಮಾಲಕರು, ನೀವು ನಂಗೆ ಪಾರ್ಟ್ನರ್ಶಿಪ್ ಹಂಗ ಅದೆಲ್ಲ ಹಂಗಿರ್ಲಿ. ನೀನು ಹಾರ್ಡ್ ವರ್ಕರ್, ನೀನ್ ಕಷ್ಟಪಟ್ಟು ದುಡಿತಾ ಇದ್ದಿ, ನಿನ್ನಿಂದ ನನಗ ಪ್ರಾಫಿಟ್ ಐತಿ. ಹಂಗಂತ ಬಂದಿರೋ ಪ್ರಾಫಿಟ್ನೆಲ್ಲ ನಾನು ಇಟ್ಕೊಂಡ್ಬಿಟ್ರ ಅದು ಹೆಂಗಾಕೈತಿ? ನಿನ್ ಕಷ್ಟಕ್ಕ, ನೀನ್ ಪಟ್ಟಿರೋ ಶ್ರಮಕ್ಕ ಬೆಲೆ ಕೊಡ್ಬೇಕಲ್ಲ. ಹಂಗಂತ ಇಲ್ಲಿಗ ನಿಂದ್ರಿಸ್ಬೇಡ. ಇನ್ನೂ ಹೆಚ್ಚಾಗಿ ಏನಾರ ಮಾಡು. ಹೌದಿಲ್ಲ? ಆಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಈಗ ಮೊದ್ಲು ನೀವು ಇಲ್ಲಿಂದ ಹೋಗಿ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಅಂತ ಹೇಳ್ಬರ್ರಿ ನೇಕಾರಿಗೆ. ಆತ್ರಿ ಸರ. ಅಂದ್ರೆ ಸರ, ಈಗ ನಾನು ಡೈರೆಕ್ಟ್ ನೇಕಾರ ಹತ್ರನ ಹೋಗಿ ಸೀರೆ ತೊಗೊಳಕ್ ಕುಂತೀನಿ ಸರ. ನಡ್ಬರ್ಕ್ ಬ್ರೋಕರ್ ಇರ್ತಾರಲ್ರಿ, ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ಮಾರೋರು ಇರ್ತಾರ ನೋಡ್ರಿ ಸರ, ಅಂಥವ್ರ ಕಡೆ ಹೋಗಿಲ್ರಿ ಸರ. ಯಾಕಂದ್ರ ಇವ್ರಿಗೆ ಬರೋ ಲಾಭನೂ ಅವ್ರ ತಿಂದು ಬಿಡ್ತಾರ್ರಿ ಸರ. ಹಂಗಂತ ನಮಗೂ ಸಿಗ್ಲಿ ಲಾಭ, ಅವ್ರಿಗೂ ಸಿಗ್ಲಿ ಅಂತ ನಾ ಹಿಂಗೆ ಮಾಡೇನ್ರಿ ಸರ. ಆತ್ರಿ ಸರ. ಒಳ್ಳೆ ಬಾರ್ಡರ್ ಇರುವಂತ ಒಳ್ಳೆ ಡಿಸೈನ್ ಒಳಗ ಚಲೋತ್ನಾಗಿ ಕಾಟನ್ ಸೀರೆ ಅಂದ್ರೆ ಮಗ್ಗದ ಸೀರೆನ ನೇಯಿಸ್ಕೊಂಡ್ ತಗೋರಿ ಸರ. ಎಲ್ಲಾ ತರದ ಸೀರೆನೂ ನಾವು ತಗೊಂತೀವಿ ಅಂತ ಹೇಳಿ ಬರ್ತೀನಿ ಸರ. ಆದ್ರಿ ಹಂಗ ಮಾಡ್ರಿ, ಅವ್ರಿಗೂ ಒಳ್ಳೇದಾಗ್ಲಿ. ನಾನು ಸ್ವಲ್ಪ ಕೌಂಟರ್ ಹತ್ರ ಇರ್ತೀನಿ. ಎಂತ ಒಳ್ಳೆ ಸರ್, ತಾವು ಬೆಳೆದಲ್ದೆ ನನ್ನನ್ನು ಬೆಳೆಸ್ತಾ ಇದ್ದಾರ. ಈಗ ನೇಕಾರ ಅವರು ಬೆಳಿಲಿ ಅಂತ ಆಶಿಸ್ತಾ ಇದ್ದಾರ. ಅದಕ್ಕೆ ಅದೇವ್ರು ಇವ್ರಿಗೆ ಒಳ್ಳೇದಾಗಿ ಇಟ್ಟಾರ. ಈ ಸಲ ಪ್ರಾಫಿಟ್ ಏನಾರ ಬಂದಿದ್ದು ಸರ್ ನಂಗೆ ಕೊಟ್ಬಿಟ್ರ ಬ್ಯಾಂಕ್ ಒಳಗೆ ಸ್ವಲ್ಪ ಲೋನ್ ತೆಗಿಸಿ ಒಂದು ಕಾರ್ ತಗೊಂಡೇ ಬಿಡ್ತೀನಿ. ಈ ಮಾತು ನಾ ಮೊದಲು ಹೋಗಿ ಸುಚಿತ್ರಾ ಹತ್ರ ಡಿಸ್ಕಷನ್ ಮಾಡ್ಬೇಕು. ನಾನು ಕಾರ್ ತಗೊಳ್ಳೋದು ನಂದಷ್ಟೇ ಕನಸಲ್ಲ, ಸುಚಿತ್ರಾದು ಅದ ಕನಸು. ಪಾ ದೇವ್ರಿ, ಹೆಂಗಾರ ಒಟ್ಟು ನಾವು ಒಂದು ಒಳ್ಳೆ ಸ್ಥಾನದೊಳಗಿರ್ಬೇಕು. ಅಬ್ಬಬ್ಬ, ನನ್ನ ಬಾಳಿ ಇಲ್ಲಿ ಹದಗೆಡ್ಸಿ ಮಗಳ ಮನೆಯಾಗ ಇಟ್ಕೊಂಡು ಮದ್ವೆ ಮಾಡಕೊಂಟಾಳಿ ನೀ ನಮ್ಮ ಅತ್ತೆಮ್ಮ. ಬರ್ಲಿ, ಇವತ್ತು ಮಾಡ್ತೀನಿ. ಅಳಿಯ, ಈ ಮನೆ ಅಳಿಯ ನಾನು. ನನಗೊಂದು ಮಾತು ಹೇಳಿಲ್ಲ, ಹಿಂಗತಿ ಹೆಣ್ಣು ನೋಡಕ್ ಹೊಂಟಿವಿ, ಶಾಸ್ತ್ರ ಮಾಡಕ್ ಹೊಂಟಿವಿ ಅಂತ. ಎಷ್ಟರ ಸೊಕ್ಕಿರ್ಬೇಡ, ಇದ್ದ ಒಳ್ಳೆ ಸಮಯ. ಈಗ ಇವ್ರಿಗೆ ಕಿರ ಬೆರಳಿನಾಗ ಆಟ ಆಡಿಸ್ಬೇಕು ತಾಯಿ ಮಗಳ ಮಗನ್ನ. ಈ ಬೇಬರ್ಶಿಗಳ ಮನಿಗ ಅದು ಯಾರು ಹೆಣ್ಣು ಕೊಡಕ್ ಕುಂತಾರೋ ಅವ್ರಿಗೆ ಅದು ಅಂತ ದರ್ದು ಬಂದತ್ತು, ದೇವ್ರೇ ಬಲ್ಲ. ಬಂದ್ರ ಬಂದ್ರು. ಇಷ್ಟು ದಿನ ಮಗಳನ್ನ ಮನೆಗೆ ಕಳ್ಸು ಅಂದ್ರೆ ನಮ್ಮ ಅತ್ತೆಮ್ಮ ನಂಗೆ ಆಟ ಆಡಿಸ್ಬಿಟ್ಲು. ಇವತ್ತು ಇವ್ರನ್ನೆಲ್ಲರನ್ನೂ ಆಟ ಆಡಿಸ್ತೀನಿ ನಾನು, ಬಿಡ್ತೀನೇನು ಇವ್ರಿಗೆ. ಲೋ ದೀಪು, ಕಾರ್ ಪಾರ್ಕ್ ಮಾಡಿ ಲಗುನ ಬಾ, ಬೀಗ ತೆಗಿ, ಒಳಗೆ ಹೋಗೋಣಂತ. ಹ್ಞೂ ತಡಿಯಾಕ ಬಂತಡಿ. ಯಪ್ಪ ದೇವ್ರಿ, ಅಲ್ಲಿಂದ ಇಲ್ಲಿ ಮಠ ಬರ ಮಠ ಸಾಕಾಗೋತ್ ನಡಿ ಅತ್ತಗ. ಯವ್ವ ಏನಾತ ಬೇ ಹಂಗೆ ನಿಂತಿ? ಗೌರಿ ನೋಡಲ್ಲಿ ನಿನ್ನ ಗಂಡ ಹೆಂಗ್ ಕುಂತಾನ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಇಲ್ಲಿ ಬಂದ್ ಕುಂತಿದ್ದು. ಅದು ನೀ ಯಾಕೆ ಇಲ್ಲಿ ಬಂದ್ ಕುಂತಿ? ಅಲ್ಲ ನಿಂಗೆ ಹೇಳಿಲ್ಲ ನಾವು ನನ್ನ ಮಗಳನ್ನ ನಿನ್ ಮನೆಗೆ ಕಳ್ಸಂಗಿಲ್ಲ, ನಿಮ್ಮ ಅವು ಇರೋ ಮಠ ಅಂತೂ ನಾ ಕಳ್ಸಂಗೇ ಇಲ್ಲ ಅಂತ ಹೇಳಿಲ್ಲ. ಮತ್ತೆ ಯಾಕೆ ಬರ್ತೀನಿ ನಿನ್ನ ಮೇಲೆ ಮೇಲೆ ಬಿದ್ದು? ನೀನು ಹೋಗ್ಬಾರ ಯಪ್ಪ, ನೀ ಹೋಗ್ಬಾ. ಅತ್ತೆಮ್ಮ ಯಾಕ್ರಿ ಧ್ವನಿ ನಡಗ ಕುಂತತಿ? ಯವ್ವ ಇವನಿಗ ದೀಪಕ್ಗ ಹೆಣ್ಣು ಫಿಕ್ಸ್ ಮಾಡಿದ್ ಗೊತ್ತಾಗ್ಬಿಡ್ತಾ. ಸುಮ್ಮನಿರು ಗೌರಿ, ಇಲ್ಲ ಬಾರ್ದ ನೀನ ಐಡಿಯಾ ಕೊಡ್ಬೇಡ ಅವನಿಗ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಅತ್ತೇ ನಿನಗೆ ಭಂಗವಿಲ್ಲ, ಅತ್ತೇ ನಿನಗೆ ಸಾಟಿ ಇಲ್ಲ. ಅರೆ ಹೈ ಅರೆ ಹೈ ಅರೆ ಹೈ ಅರೆ ಹೈ ಓಡ್ರ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಅತ್ತೇ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಅತ್ತೇ ನಿನಗೆ ಸಾಟಿ ಇಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ನಮ್ಮವ್ವ ಎಮ್ಮೆ ಅಲ್ಲ, ನಮ್ಮವ್ವ ಸುಶೀಲವ.
ನಾನು ನಿಮ್ಮ ಅವ್ಗೆ ಎಮ್ಮೆ ಅನ್ಲೇ ಇಲ್ಲ. ನೀವಾಗ ನೀವು ಅನ್ಕೊಳಕ್ ಕುಂತೀರಿ, ಅನ್ಕೊಂಡ್ರು ತಪ್ಪೇನಿಲ್ಲ ಬಿಡು. ನಿಮಗೇನು ಅನ್ಸಂಗಿಲ್ಲ, ಆದ್ರೆ ಎಮ್ಮಿಗ ಅವಮಾನ ಆಕೈತಿ ಅಷ್ಟೇ. ಅಲ್ಲಪ್ಪ ನೀನ್ ಯಾಕೆ ಇಲ್ಲಿ ಬಂದ್ ಕುಂತಿ ನಾವಿಲ್ ಹೊತ್ನಾಗ ನಿಂದೇನ್ ಇಲ್ಲಿ ಕೆಲಸ? ನೀ ಎದ್ದು ಹೋಗ್ಬಾ. ನಿಮ್ಮ ಅವ್ವ ಇರೋ ಮಟಾರ ನನ್ನ ಮಗಳ ನಾನು ನಿನ್ನ ಮನೆಗೆ ಕಳ್ಸಂಗಿಲ್ಲ. ನೀ ಎದ್ದು ಹೋಗ್ಬಾರಯ್ಯಪ್ಪ. ಅತ್ತೆಮ್ಮ ಅತ್ತೆಮ್ಮ, ಅಳಿಯನ್ನ ಅಳಿಯ ಅಂತ ಕರೀರಿ. ಅಳಿಯ ಯಾವ ಸಿಮಿ ಅಳಿಯ? ಹೌದು, ನಿಮ್ಮಗ್ ಯಾವ್ದ ಕನ್ನೆ ಫಿಕ್ಸ್ ಮಾಡಿರಂತ? ಲೇ ಗೌರಿ, ಯಾವ್ದ್ಲೇ ಅದು ಊರು? ಗದಗ ಬೇಟಿಗೇರಿ. ಗದಗ್ ಬೆಟ್ಗೇರಿ. ನಾನು ಅಲ್ಲಿ ಹೋಗಿ ನಿಮ್ ಬಣ್ಣನೆಲ್ಲ ಬಯಲು ಮಾಡಿದ್ರಿ ಏನ್ ಅಕ್ಕೈತಿ. ನೀವು ಎಂತ ಜನ ಅಂತ ಹೇಳ ಅಲ್ಲಿ ಹೋಗಿ. ಯಾಕಪ್ಪ ಹೆಂಗೈತಿ ಮೈಯಾಗ ದಮ್ಕಿ ಹಾಕ ಕುಂತಿ ಏನಿಲ್ಲಿ? ನಿನ್ನ ಗೊಡ್ಡ ಬೆದ್ರಿಕೆಗ ಹೆದ್ರೋರು ಯಾರು ಇಲ್ಲಿ? ಹೌದಾ? ಹುಡುಗಿ ಹೆಸರು ಲೀಲಾ ಅಂತೆ. ನಿಮಗೇನ್ ಗೊತ್ತು ಹುಡುಗಿ ಹೆಸರು? ಅದೆಲ್ಲ ನಿಮಗ್ ಬೇಡ. ನನಗ ಹುಡುಗಿ ಅಪ್ಪನೂ ಗೊತ್ತು, ಅವನು ಗೊತ್ತು, ಹುಡುಗಿನೂ ಗೊತ್ತು. ಈ ಮದ್ವಿ ಆಗ್ಬೇಕಂದ್ರ ಅತ್ತೆಮ್ಮ ನಿನ್ನ ಮಗಳನ್ನ ನನ್ ಜೋಡಿ ಕಳಿಸು. ಈ ಮದ್ವಿ ನಿನ್ ತಗೊಬಿಡ್ಬೇಕು ಅಂದ್ರ ನಿನ್ನ ಮಗಳನ್ನ ನಿನ್ನ ಮನ್ಯಾಗ ಇಟ್ಕೋ, ನಿನ್ನ ಮಗನ್ನು ನೀನೇ ಇಟ್ಕೋ. ನಾ ಹೆಂಗ ಒಬ್ನು ಅಬ್ಬೆ ಪಾರಿ ಹಂಗದಿ ನೋಡು, ನಿನ್ನ ಮಗನು ಹಂಗ ಇರ್ಬೇಕು. ಮದ್ವೆ ಆಗಕಂತೂ ನಾ ಬಿಡಂಗಿಲ್ಲ. ಅಳಿಯಂದ್ರೆ ಅಳಿಯಂದ್ರೆ ಅಲ್ಲ, ನಾವಿಲ್ದ ಹೊತ್ತಾಗ ಬಂದು ಹೊರಗ್ ಕುಂತಿರಲ್ಲ, ನೋಡಿದ ಮಂದಿ ಏನ್ ಅನ್ನಂಗಿಲ್ಲ. ಬರ್ರಿ ಒಳಗ್ ಕುಂತು ಎಲ್ಲಾರು ಮಾತಾಡುನು, ಸ್ವಲ್ಪ ಚಾ ಕಾಫಿ ಬಿಸ್ಕಿಟ್ ಏನಾರ ತಿನ್ನುನು. ಬರ್ರಿ ಅಳಿಯಂದ್ರ. ಅದೇನ ಅಂತಾರಲ್ಲ, ಎದ್ರ ಕಾಲ್ ಹಿಡಿತಾರ ಕುಂತ್ರ ತಲೆ ಹಿಡಿತಾರ ಅಂತ. ಇವ್ರು ನೋಡಿನ ಆ ಗಾದಿನ ಕಂಡು ಹಿಡ್ದಿರ್ಬೇಕು. ನಾನಿಲ್ಲಿ ಅತಿಥಿ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ರಿ ಅತ್ತೆಮ್ಮ. ನಿಮ್ಮ ಮಗಳ ನನ್ನ ಮನೆಗ ಕಳಿಸ್ರಿ. ನಮ್ಮವ್ವ ಅಲ್ಲಿ ಪರಿತಪ್ಸಾಕುಂತತಿ, ಸೊಸಿ ಬೇಕು ಅಂತ. ಈಗ ನಿಮ್ ಮಗಳನ್ನ ಕಳಿಸ್ರಿ, ಆಮೇಲೆ ಮದ್ವಿ ಮಾಡ್ಕೊರಿ. ನಾ ಬರಕಿಲ್ಲ. ನಿಮ್ಮವ್ವ ಕುಂತ್ರ ನಿಂತ್ರ ನೀರ್ ಕೊಡು ಚಾ ಕೊಡು ಅಂತಾಳ, ನಾ ಬರಕಿಲ್ಲ. ಗೌರಿ ರೀ ಅಂತ ಮಾತಾಡ್ಬೇಕವ, ಗಂಡಗ ಮರ್ಯಾದೆ ಕೊಡು. ಓಹೋ ಮರ್ಯಾದೆ. ಅಳಿಯಂದ್ರ ಹುಡುಗಿಗ ಇನ್ನ ಬುದ್ಧಿ ಇಲ್ರಿ. ಗಂಡನ ಮನಿ ಅನ್ನೋದು ತಿಳುವಳಿಕೆ ಇಲ್ಲ. ನಾ ಎಲ್ಲ ಹೇಳಿ ಕಳಿಸ್ತೀನಿ, ನೀವಿನ ಒಳಗ್ ಬರ್ರಿ. ಅತ್ತೆಮ್ಮ ಇಂಥವೆಲ್ಲ ನಾಟಕ ಜಗ್ಗ ನೋಡ್ಬಿಟ್ಟೆ ನಾನು. ಏನೋ ನೀನು ಹಗರಿಲ್ಲ ಅನ್ನೋದು ನಂಗೆ ಗೊತ್ತು. ಏನು ಒಳ್ಳೆ ಮಾತಿಲೆ ನಾಳೆ ಬೆಳಿಗ್ಗೆ ನಿನ್ನ ಮಗಳ ನನ್ನ ಮನೆಗೆ ಕಳಿಸು. ಎಲ್ಲಂದ್ರೆ ಗೊತ್ತಲ್ಲ, ಗದಗ ಬೇಟಿಗೇರಿ. ಅಯ್ಯಯ್ಯೋ ಅಲ್ರಿ ಅಳಿಯಂದ್ರ ಇಷ್ಟ ಸಣ್ಣ ವಿಷಯಕ್ಕ ಅಂತ ದೊಡ್ಡ ನಿರ್ಧಾರ ಇದಕ್ಕ? ಅಷ್ಟಕ್ಕೂ ನಿಮ್ಮ ಹೆಂಡತಿ ನೀವು ಕರ್ಕೊಂಡು ಹೋಗಕ್ ನಾವ್ ಯಾಕೆ ಬ್ಯಾಡನು? ನಾ ಎಲ್ಲ ಹೇಳಿ ಕಳಿಸ್ತೀನಿ, ನೀವು ಚಿಂತೆ ಬಿಟ್ಬಿಡ್ರಿ. ಆತ್ರಿ ಅತ್ತೆಮ್ಮ, ಇದ ಮಾತ್ ಮೇಲೆ ವಿಶ್ವಾಸ ಇಟ್ಟು ನಾನು ಇನ್ನು ಹೋಗ್ಲಾ? ನೀವಿನ್ನು ಹೋಗ್ರಿ, ನಮಗೂ ಸ್ವಲ್ಪ ಕೆಲಸ ಅದಾವು. ದೂರಿಂದ ಬಂದಿವಲ್ಲ, ನಾವು ಸ್ವಲ್ಪ ಪ್ರೆಸ್ ಆಗಿ ಚಾ ಕುಡ್ದು ರೆಸ್ಟ್ ಮಾಡ್ಬೇಕು. ನೀವು ಇನ್ನು ಹೋಗ್ರಿ ನೀವು ಹೋಗ್ರಿ ಅಂದ್ರೆ ನಾವು ಹೋಗ್ಬಿಡ್ಬೇಕಾ? ಇಲ್ಲ, ನಾನು ಇಲ್ಲಿ ಇವತ್ತಿದ್ದು ಅಳಿಯಂಗ ನೀವು ಹೆಂಗ್ ಕಾಳಜಿ ಮಾಡ್ತೀರಿ ಅಂತ ನೋಡ್ಕೊಂಡು ಆಮೇಲೆ ಹೋಗ್ತೇನೆ ನಾನು. ಇಲ್ಲಾಂದ್ರೆ ಗೊತ್ತಲ್ಲ ಹಾಳಾದವ ಇವತ್ನಾಗ ಕಾಡ ಕುಂತಾನ. ಹೆಂಗ ಒಂದು ಕಷ್ಟಪಟ್ಟು ಹುಡುಗಿನ ಹುಡುಕಿ ನನ್ನ ಮಗ್ಗ ಮದುವೆ ಮಾಡಕ್ಕೆ ನಿಂತ್ರ ಇದು ಒಂದು ಅಡ್ಡಗಾಲ ಇಟ್ಕೊಂಡು ಬಂದಬಿಟ್ಟತಿ. ಈಗ ಏನು ಮಾಡ್ಬೇಕು ನೋಡು. ಅಲ್ಲ ನನ್ನ ಮಗಳನ್ನ ಇವ್ರ ಮನೆಗೆ ಕಳಿಸ್ಬಿಟ್ರ ನಾವಲ್ಲಿ ವಯ್ವ. ಇವ್ರವ್ವ ಕುಂತಲೇ ಚಾಕ್ರಿ ಮಾಡಿಸ್ಕೊಂತಾಳೆ ಎಲ್ಲಾನು. ಪಾಪ ನನ್ನ ಮಗಳು ಮಾಡ್ಬೇಕಾ? ಈಗ ಬೇರೆ ದಾರಿನೂ ಇಲ್ಲ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತಾರ, ಹಂಗ ಮಾಡ್ಬೇಕೀಗ. ಅಳಿಯಂದ್ರ ನೀವು ಜಾಸ್ತಿ ಕಾಳಜಿ ಮಾಡಬೇಡ್ರಿ, ಬರ್ರಿ ಒಳಗ ಆರಾಮ್ಸಿ ಇರ್ರಿ. ನಿಮ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇರ್ರಿ, ಆರಾಮಾಗಿರ್ರಿ. ನಿಮ್ ಚಾಕ್ರಿ ಮಾಡುದು, ನಿಮ್ಮ ಅತಿಥಿ ಸತ್ಕಾರ ಮಾಡುದು ಅದೆಲ್ಲ ದೇವ್ರ ಕೊಟ್ಟ ಭಾಗ್ಯ, ದೇವ್ರ ಕೊಟ್ಟ ಅಳಿಯ. ಬರ್ರಿ ಒಳಗ. ನಾ ಇಲ್ಲೇ ಒಂದ್ 5 ನಿಮಿಷ ಕುಂತ ಎದ್ದು ಬರ್ತೀನಿ. ನೀವಿನ್ ಒಳಗೆ ಹೋಗ್ರಿ. ನಂಗೆ ಬಿಸಿ ಬಿಸಿ ಚಾ ನೀವು ಕೊಡ್ಬೇಡ್ರಿ, ನಿಮ್ ಮಗಳ ಕೈಲಿ ಕೊಟ್ಟು ಕಳಿಸ್ರಿ. ನಾ ತರಂಗಿಲ್ಲ, ನೀನ ಎದ್ದು ಬಂದು ಕುಡಿ. ಗೌರಿ ಗಂಡಗಂಗೆಲ್ಲ ಹೇಳ್ಬಾರ್ದವ. ಬಾ, ನಾನೆಲ್ಲ ಹೇಳ್ಕೊಟ್ಟು ಕಳಿಸ್ತೀನಿ. ಬಾರ್ವಾ ಯವ್ವ, ಬಾರ ಬಿಕನಾಸಿ. ನೀನು ಬೈತಿ ಹೋಗತ್ತಾಗ ಮತ್ತ ಮುಚ್ಕೊಂಡ್ ಬಾ. ಓಲ್ಡೇನ್ ದೀಪಕ್ ಓಲ್ಡೇನ್. ಏನೋ ಮೊನ್ನೆ ಬ್ಯಾಂಕ್ ಹತ್ರ ಬಂದ್ರೆ ನಮ್ಮ ಅಕ್ಕನ ಕಳ್ಸಂಗಿಲ್ಲ ಹಂಗ ಹಿಂಗ ಅಂದಿ. ಈಗ ನಿಮ್ಮ ಮನ್ಯಾಗ ಇರಕ್ಕೆ ಜಾಗ ಮಾಡ್ಕೊಡಕ್ ಕುಂತೀರಿ. ಹೋಗ್, ನಿಮ್ಮ ಅಕ್ಕನ ರೂಮು ಸ್ವಚ್ಛಾಗಿ ಚಂದಾಗಿ ನೀಟಾಗಿ ಮಾಡು, ನಾಳೆ ಮಕ್ಕೋಬೇಕು. ಆತ್ ಏನ ಆತ್ರಿ ಮಾವ. ಇವ್ರನ್ನ ಹಿಂಗ ಬಗ್ಗು ಬಡಿಬೇಕು. ನಾನು ಇವ್ರನ್ನ ಹೆಂಗಪ್ಪ ಬಗ್ಸುದು ಅಂತ ವಿಚಾರ ಮಾಡಕುಂತಿದ್ದೆ. ಆ ದೇವ್ರು ಒಳ್ಳೆ ಚಾನ್ಸ್ ಕೊಟ್ಟಾರ. ಇದನ್ನ ಮಾತ್ರ ನಾನು ಮಿಸ್ಯೂಸ್ ಮಾಡ್ಕೊಳಂಗಿಲ್ಲ. ಚಲೋತ್ನಾಗೆ ಮಾಡ್ತೀನಿ ಇವ್ರಿಗೆ. ಕುಂತ್ರಿ ಯಾಕೆ ಕುಂತಿ, ನಿಂತ್ರಿ ಯಾಕೆ ನಿಂತಿ, ಅದು ಯಾಕೆ ಇದು ಯಾಕೆ ಅಂತ ಆಡಿಸ್ಬಿಡ್ತೀನಿ. ಅಳಿಯನ ಪವರ್ ತೋರಿಸ್ಬಿಡ್ತೀನಿ ನಾಳೆ. ಮಾಡ್ತೀನಿ ಇವ್ರಿಗೆ. ಅಳಿಯನ ಕಿಮ್ಮತ್ ಕೊಟ್ಟಿಲ್ಲ, ಒಂದು ಪೈಸೆ ಕಿಮ್ಮತ್ತಿಲ್ಲ ನನಗೆ ಈ ಮನ್ಯಾಗ. ಇವತ್ತಿಂದ ಅದು ಹೆಂಗೆ ಕಿಮ್ಮತ್ ಕೊಡಂಗಿಲ್ಲ ನೋಡ್ತೀನಿ ನಾನುವೇ. ಅಲ್ಲ, ನಾನು ಮೇಘಾನ ಭೇಟಿಯಾಗಕ್ಕೆ ಇಲ್ಲಿ ಹೊಳಿ ದಂಡಿ ಕಡೆ ಬಾ ಅಂದಿದ್ದೆ. ಯಾಕೆ ಬಂದಿಲ್ಲ ಏನ? ಬರ್ತಾಳೋ ಏನಿಲ್ವೋ? ಅಲ್ಲ, ನಾನು ಹುಡ್ಕೊಂಡು ಹೋಗ್ಬಿಡ್ಲ? ಬೇಡ, ಬಂದರೂ ಬರ್ಬೋದು, ಇಲ್ಲೇ ನಿಂದಿರ್ತೀನಿ. ನಾನು ಮಾಡಿದ ತಪ್ಪಿಗೆ ಆಕಿ ಬರುದ ಹೆಚ್ಚು. ಮತ್ತು ಯಾಕೆ ಲೇಟ್ ಅಂತ ಕೇಳಿದ್ರೆ ಮತ್ತೆ ಸಿಟ್ಟಾಗ್ತಾಳ. ಬೇಡ, ಕಾಯ್ತೀನಿ. ಮಳೆ ಒಂದು ಆಗ್ಬಿಟ್ಟತಿ. ಮಳೆ ಬಂದ್ರೆ ವಜ್ಜಿ ಏನು ಮಾಡ್ಬೇಕಾ ಏನ? ಏನು ಕರೆದಿದ್ದು? ಮೇಘ ಬಂದ್ಯಾ? ನೀನು ಬರ್ತೀಯ ಏನಿಲ್ಲ ಅನ್ಕೊಂಡ್ಬಿಟ್ಟಿದೆ. ಬಂದಿದ್ದಕ್ಕೆ ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಯ್ತು. ಮೇಘ ಹೆಂಗದಿ? ಆರಾಮದಿಯಲ್ಲ? ಮನೆಯಾಗೆಲ್ಲ ಆರಾಮದಾರಲ್ಲ? ಅದೆಲ್ಲ ಕಟ್ಕೊಂಡು ನಿನಗೆ ಏನಾಗಬೇಕಾಗೈತಿ? ನೀ ಎದಕ್ಕೆ ಕರ್ದಿ ಅಷ್ಟನ್ನು ಮಾತ್ರ ಮಾತಾಡು. ನನ್ನ ಬಗ್ಗೆ ಆಗಲಿ ನನ್ನ ಮನೆಯವ್ರ ಬಗ್ಗೆ ಆಗಲಿ ಮಾತಾಡೋ ಹಕ್ಕು ರೈಟ್ಸು ಯಾವುದೂ ನಿನಗಿಲ್ಲ. ಏನು ಕರೆದಿದ್ದು ಅಷ್ಟೇ ಹೇಳು. ಯಾಕೆ ಮೇಘ ಸಿಟ್ಟಾಗ್ತಿ? ಅದು ನಂಗೆ ಟೈಮ್ ಇಲ್ಲ, ನಾನು ಅರ್ಜೆಂಟಾಗಿ ಹೋಗ್ಬೇಕು.
ಏನಂತ ಅಷ್ಟು ಫಾಸ್ಟಾಗಿ ಹೇಳ್ಬಿಡು. ಸಿಟ್ಟು ಆಗ್ಬೇಡ ಮೇಘ, ನಂಗೆ ಗೊತ್ತೈತಿ ನಾನು ಮಾಡಬಾರ್ದು ತಪ್ಪ ಮಾಡೀನಿ, ನಿಂಗೆ ಸಿಟ್ಟು ಬರೋ ಹಂಗೂ ನಾನು ನಡ್ಕೊಂಡ್ಬಿಟ್ಟೇನಿ, ತಪ್ಪಾಗೈತಿ, ಇದೊಂದ್ಸಲ ಕ್ಷಮಿಸ್ಬಿಡು ಪ್ಲೀಸ್ ಮೇಘ. ನನ್ನಿಂದ ನಮ್ಮ ಅವನಿಂದ ಭಾರಿ ದೊಡ್ಡ ನಿನಗೆ ಮೋಸ ಆಗ್ಬಿಟ್ಟತಿ, ಊರ್ ಮಂದಿ ಮುಂದೆ ಕಿಮ್ಮತ್ತ ತೆಗೆದ್ಬಿಟ್ವಿ, ಮರ್ಯಾದೆ ಹೋತು. ನಂಗೆ ಗೊತ್ತು ನಿಂಗೆ ಎಷ್ಟು ಬೇಜಾರಾಗೈತಿ, ನಿನ್ನ ಮನಸ್ನಾಗ ಏನೈತಿ ಎಲ್ಲ ನಂಗೆ ಗೊತ್ತಾಗೈತಿ. ತಪ್ಪಾತ ಮೇಘ, ತಪ್ಪಾಗೈತಿ, ನನ್ನನ್ನು ಇದು ಒಂದು ಸಲ ಕ್ಷಮಿಸ್ಬಿಡು. ಸಾಧ್ಯನೇ ಇಲ್ಲ ಅನ್ಕೊಂಬಿಡು ನೀನು. ನಿನ್ನನ್ನು ಕ್ಷಮಿಸಿದ್ರೆ ನಂಗೆ ಪಾಪ ಹತ್ಕೊಂತತಿ. ನಾನು ನಿನ್ನನ್ನು ನಂಬಿ ನಮ್ಮ ಮನೆಯವ್ರ ಮರ್ಯಾದೆ ತೆಗೆದು ನೀನು ಹಿಂದೆ ಓಡ್ ಬಂದೆ. ಅದಕ್ಕೆ ನೀ ಕೊಟ್ಟ ಬಹುಮಾನ ಪರಿಹಾರ ಧನ ಬೇಕಾಗಿಲ್ಲ ನನಗೆ, ನೀನು ಬೇಕಾಗಿಲ್ಲ. ಅಲ್ಲ, ನಾನು ಬಡವಳು ಅಂತ ಗೊತ್ತಾಗಿ ನನ್ನನ್ನು ಬಿಟ್ಬಿಟ್ಟೆಲ್ಲ, ಈಗ ಯಾಕೆ ಬಂದಿ? ಈಗ ಎದಕ್ಕೆ ಬಂದಿ ನೀನು ಅದನ್ನು ಹೇಳು. ನೀನಂತೂ ಲಾಭ ಇಲ್ದಂಗೆ ಬರಂಗಿಲ್ಲ. ನನ್ನಿಂದ ಏನಾರ ಲಾಭ ಇತ್ತು ಅಂದ್ರೆ ಅಷ್ಟೇ ನೀ ಬರ್ತಿ. ನಿನ್ನ ಅತ್ತಿ ಮಗಳು ಬಂದಾಳಂತ ಗಂಗಾ, ಆಕಿನ ಮದುವೆ ಆಗ್ತಿ ಅಂತ ಊರು ತುಂಬ ಡಾಂಗುರ ಹೊಡೆದಿ, ಈಗ ಯಾಕಪ್ಪ ಬಂದಿದ್ದು ಓಡಿ ಓಡಿ ನನ್ನ ಹಿಂದೆ? ನಿನ್ನ ನಾಟಕ ನಾನು ನಂಬ ಕುಂತಿಲ್ಲ. ಮೊದಲಿನಂಗೆ ನಾ ಮೊದಲಿನ ಮೇಘನೂ ಅಲ್ಲ, ಇನ್ನ ನಿಂದ ಸಂಬಂಧ ಮುರಿದೋಗೈತಿ, ಇಲ್ಲಿಗ ಬಿಟ್ಬಿಡ ಅಷ್ಟೇ. ಮೇಘ ಹಂಗೆಲ್ಲ ಅನ್ಬೇಡ, ನನ್ನಿಂದ ತಪ್ಪಾಗೈತಿ, ನಾನು ಮಾಡಿದ್ದು ಸರಿ ಅಂತಾನು ಹೇಳ್ತಿಲ್ಲ, ತಿದ್ಕೊಳಕ್ ಒಂದೇ ಒಂದು ಅವಕಾಶ ಕೊಡು. ಗಂಗಾ ಬಂದಿದ್ದೇನ ಖರೆ, ಆದ್ರೆ ಆಕಿ ನಂಗೆ ಇಷ್ಟ ಇಲ್ಲ. ಕುಂತ್ರು ನಿಂತ್ರು ನಿಂದ ಜಪ ನಿಂದ ನೆನಪು, ನಂಗೆ ನೀನನ್ನು ಬಿಟ್ಟಿರಕ್ಕೆ ಆಗಂಗಿಲ್ಲ ಅಂತ ಅರ್ಥ ಆಗಿ ನಾನು ನಿನ್ನ ಹಿಂದೆ ಓಡ್ ಬಂದೆ. ನಾನು ಮತ್ತೊಮ್ಮೆ ಈ ಸಲ ಏನಾರ ಆಗ್ಲಿದು ಬೇಕಾದಾಗ್ಲಿ ನಿನ್ನ ಕೈ ನಾನು ಬಿಡಂಗಿಲ್ಲ, ನಿನ್ನ ಕೈ ಮುಗಿತೀನಿ. ಬಾ ಮೇಘ, ಮನೆಗೆ ಹೋಗೋನು ಬಾ. ನಾ ಸತ್ರು ಬರಂಗಿಲ್ಲ. ನೀನು ನನ್ನ ಮನೆಯವ್ರ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಿ. ನಾ ಇದ್ದು ಸತ್ತಂಗಾತ. ನಾ ಸತ್ರ ಸಾಧಿಸುವಂಥದ್ದು ಏನೂ ಇಲ್ಲ. ನಾ ಇದ್ದು ಸಾಧಿಸಿ ತೋರಿಸ್ತೀನಿ ನಾನು ಏನಂತ. ನಾವು ಬಡವ್ರು ಅಂತ ನನ್ನನ್ನು ಬಿಟ್ಟೆಲ್ಲ ನೀನು. ನನಗೆಲ್ಲ ಗೊತ್ತಾಗೈತಿ. ನಿನ್ನ ತಾಯಿ ಬಂಡವಾಳ ಎಲ್ಲ ಗೊತ್ತಾಗೈತೆ ನನಗೆ. ನಾನು ಮಾತ್ರ ಸತ್ರು ನಿನ್ನ ಮನೆಗೆ ಕಾಲಿಡಂಗಿಲ್ಲ. ಗುಡ್ ಬಾಯ್. ಮೇಘ ಮೇಘ ನಿಂತ್ಕೋ. ಛೇ, ಅಲ್ಲ ನಾನು ಇಷ್ಟು ಕಾಲಿಗೆ ಬಿದ್ದು ಗೋಗರ್ದ್ರೂ ಈಕೆ ಮನಸ್ಸು ಕರಗೋಲ್ತಲ್ಲ, ಎಷ್ಟು ಸೊಕ್ಕಿರ್ಬೇಕು. ನಾನು ಮಾಡೋದು ಅಂಥದ್ದು ಮಾಡಿಬಿಟ್ಟೆ ಕೆಲಸ. ಆಕೆ ಯಾವಾಗ ತಪ್ಪಾತು ವೀರೇಶ ಅಂತ ಅಷ್ಟು ಕಾಲಿಗೆ ಬಿದ್ಲು. ನಾನಾಗಲಿ ನಮ್ಮ ಅವ್ವ ಆಗಲಿ ಆಕೆಗೆ ಸ್ವಲ್ಪನೂ ಕನಿಕರ ತೋರಿಸ್ಲಿಲ್ಲ. ಆಕೆ ಮಾಡೋದ ಕರೆಕ್ಟ್ ಐತಿ, ಹೌದು ನಮ್ದ ತಪ್ಪೈತಿ. ಯಾವುದೇ ಹೆಣ್ಣಾದ್ರೂ ಆಗಿರೋ ಅವಮಾನನ ಸಹಿಸ್ಕೊಳಂಗಿಲ್ಲ. ಅದು ಅವ್ರ ತಂದೆ ತಾಯಿಗೆಲ್ಲ ಅಂದ್ಬಿಟ್ಟಿವಿ. ಈಗ ಈಕಿನ ಹೆಂಗಪ್ಪ ಮನೆಗೆ ಕರ್ಕೊಂಡು ಹೋಗೋದು? ಈಕೆ ನೋಡಿದ್ರೆ ಬರಲ್ಲ ಅಂತಾಳ, ಮನೆಗೆ ಹೋದ್ರೆ ಆಕೆ ಅಯ್ಯೋ ದೇವ್ರೇ, ಆ ಗಂಗನ ಮಾತ್ರ ಮದುವೆಯಾಗಿ ನಾ ಜೀವಂತವಾಗಿರೋಕ್ಕಾಗಂಗಿಲ್ಲ. ಈಕೆ ಕಾಲಿಗೆ ಬಿದ್ದರಾಗಲಿ ಇವ್ರಪ್ಪ ಅಮ್ಮನ ಒಪ್ಸಿರಾಗಲಿ ಗಂಗಾನ ಅಲ್ಲ ಮೇಘನ ಮಾತ್ರ ಬಿಟ್ಟು ಹೋಗಂಗಿಲ್ಲ. ಮೇಘ ನಿಂದ್ರ ಮೇಘ, ನಾನು ಬರ್ತೀನಿ. ಆಟೋ ಹಿಡಿಬೇಡ, ನನ್ನ ಬೈಕ್ ಮೇಲೆ ಹೋಗೋಣಂತ. ಮೇಘ ವೀರು, ನನ್ನ ಹಿಂದೆ ಬರಬೇಡ ಅಂತ ನಾನು ಅವಾಗಿಂದ ಹೇಳಕುಂತಾನೆ. ಹೋಗಿಲ್ಲಿಂದ ನನ್ನ ಹಿಂದೆ ಬರಬೇಡ ಅಷ್ಟೇ. ನೀ ಬರಬೇಡ ಅಂದ್ರೆ ನಾ ಬಿಟ್ಬಿಡ್ಬೇಕೇನು? ನೀ ನನ್ನ ಹೆಂಡತಿ ಅದಿ, ನೀ ಬಿಟ್ಟು ನಾ ಬಿಡಂಗಿಲ್ಲ. ನೀ ನನ್ನ ಮನೆಗೆ ಬರಾಕ ಬೇಕಿವತ್ತು. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೆ ಒಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬಾ 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 ಥ್ಯಾಂಕ್ ಯು. ಹಾಯ್ ಶಶಿಕಲಾ ಅವರೇ, ಇವತ್ತು ನಿಮ್ಮ ಆನಿವರ್ಸರಿ ಇದೆ ಅಂತ ಹೇಳಿದ್ರಿ. ಹ್ಯಾಪಿ ಆನಿವರ್ಸರಿ ಶಶಿಕಲಾ ಅವರೇ. ಗಾಡ್ ಬ್ಲೆಸ್ ಯು. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. ಎಲ್ಲರಿಗೂ ಶುಭ ಸಂಜೆ. ನಾಳೆ ಬೆಳಿಗ್ಗೆನ ಎಪಿಸೋಡ್ ಒಳಗೆ ಮೀಟ್ ಮಾಡೋಣ. ಬಾಯ್. ಥ್ಯಾಂಕ್ ಯು.